ಲೋಕಾಯುಕ್ತ ಅಧಿಕಾರಿಗಳ ಕರಪ್ಷನ್ ವಿಚಾರ ಸಂಬಂಧ ಅತಿದೊಡ್ಡ ಬ್ರೇಕಿಂಗ್ ಲಭ್ಯವಾಗಿದೆ. ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಕರಪ್ಷನ್ ಬಾಂಬ್. ಕರ್ನಾಟಕ ಲೋಕಾಯುಕ್ತ ಅಧಿಕಾರಿಗಳ ಮೇಲೆಯೇ ಭ್ರಷ್ಟಾಚಾರದ ತೂಗುಗತಿ. ಲಂಚ ಪಡೆದು ಬಿ ರಿಪೋರ್ಟ್ ಕೊಟ್ರ ಲೋಕಾಯುಕ್ತ ಅಧಿಕಾರಿಗಳು. ಲೋಕ ಅಧಿಕಾರಿಗಳ ವಿರುದ್ಧವೇ ಸ್ನೇಹಮಯಿ ಈಗ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಕರ್ನಾಟಕ ಲೋಕಾಯುಕ್ತ ಅಧಿಕಾರಿಗಳ ವಿರುದ್ಧ ಕರಪ್ಷನ್ ಆರೋಪ. ಲಂಚ ಪಡೆದು ಬಿ ರಿಪೋರ್ಟ್ ಕೊಟ್ರ ಹಾಗಾದ್ರೆ ಲೋಕಾಯುಕ್ತ ಅಧಿಕಾರಿಗಳ ವಿರುದ್ಧವೇ ಸ್ನೇಹಮಯಿ ಹೊಸ ಅಥವಾ ಗಂಭೀರ ಆರೋಪ. ಬಿ ರಿಪೋರ್ಟ್ ಸಲ್ಲಿಕೆಗೆ ಲೋಕಾಯುಕ್ತ ಅಧಿಕಾರಿಗಳ ಲಂಚ. ಲೋಕಾಯುಕ್ತ ಅಧಿಕಾರಿಗಳ ವಿರುದ್ಧವೇ ಸಮರಕ್ಕೆ ನಿಂತರ ಹಾಗಾದ್ರೆ ಸ್ನೇಹಮಯಿ. ಪ್ರಮುಖ ಆರೋಪಿಗಳನ್ನು ರಕ್ಷಣೆ ಮಾಡೋದಕ್ಕೆ ಲೋಕ ಅಧಿಕಾರಿಗಳಿಂದ ಕಮಾಯಿ. ಮುಡಾ ಮಾಜಿ ಆಯುಕ್ತ ನಟೇಶ್ 4.35 ಕೋಟಿ ಲಂಚ ನೀಡಿರೋ ಆರೋಪ. ಲೋಕಾಯುಕ್ತರಿಗೆ ಕೋಟಿ ಲಂಚ ನೀಡಿರೋ ಆರೋಪ ಮಾಡಿದ ಸ್ನೇಹಮಯಿ. ದುಡ್ಡು ಪಡೆದು ಲೋಕಾಯುಕ್ತ ಅಧಿಕಾರಿಗಳು ನಟೇಶ್ಗೆ ಕ್ಲೀನ್ ಚಿಟ್ ಕೊಟ್ರ ಹಾಗಾದ್ರೆ? ದಾಖಲೆ ಸಮೇತ ಜನಪ್ರತಿನಿಧಿಗಳ ಕೋರ್ಟಿಗೆ ಸ್ನೇಹಮಯಿ ಕೃಷ್ಣ ಅರ್ಜಿ ಸಲ್ಲಿಕೆ. ಇದು ಅತಿ ಗಂಭೀರವಾದ ಆರೋಪ. ಕರ್ನಾಟಕದ ಇತಿಹಾಸದಲ್ಲಿ ಈ ಹಿಂದೆ ಎಂದು ಒಬ್ಬ ಸಾಮಾಜಿಕ ಹೋರಾಟಗಾರ ಈ ಹಿಂದೆ ಎಂದು ಮಾಡಿರದ ಅತಿ ಗಂಭೀರವಾದ ಆರೋಪ ಇದು. ಸೈಟ್ ಹಗರಣ ಸಂಬಂಧ ತನಿಖೆ ನಡೆಸಿದ್ದ ಕರ್ನಾಟಕ ಲೋಕಾಯುಕ್ತ ಪೊಲೀಸರು ತನಿಖೆ ನಡೆಸಿ ನಟೇಶ್ಗೆ ಕ್ಲೀನ್ ಚಿಟ್ ನೀಡಿದ್ದ ಕರ್ನಾಟಕ ಲೋಕಾಯುಕ್ತ ಟೀಮು ಇದೀಗ ಕ್ಲೀನ್ ಚಿಟ್ ಕೊಡೋದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಕಪ್ಪ ಪಡೆದಿರೋ ಆರೋಪ. ಅಂದ್ರೆ ಕಮಿಷನ್ ಪಡೆದ್ರ ಹಾಗಾದ್ರೆ? ಕೆಎಸ್ ಅಧಿಕಾರಿ ನಟೇಶ್ಗೆ ತಪ್ಪದ ಮುಡಾ ಸೈಟ್ ಹಗರಣ. ಮತ್ತೆ ನಟೇಶ್ಗೆ ಸಂಕಷ್ಟ ತರುತ್ತಾ ಲೋಕಾಯುಕ್ತ ಬಿ ರಿಪೋರ್ಟ್. ಸಿಂಪಲ್ ಆಗಿ ನಿಮಗೆ ಅರ್ಥ ಆಗೋದಕ್ಕೆ, ಒಂದು ಪ್ರಕರಣ ತನಿಖಾ ಹಂತಕ್ಕೆ ಬಂದಾಗ ಆ ಪ್ರಕರಣ ಸತ್ಯವಾಗಿದ್ದರೆ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗುತ್ತೆ. ಅಥವಾ ಆ ಪ್ರಕರಣ ಸುಳ್ಳಾಗಿದ್ದರೆ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಲಾಗುತ್ತೆ. ಇನ್ನು ಒಂದು ಪ್ರಕರಣದ ಆರೋಪಿ ಕೈಗೆ ಸಿಗದೇ ಇದ್ದರೆ ಅಥವಾ ಆ ಪ್ರಕರಣದಲ್ಲಿ ಅತಿ ಗಂಭೀರವಾದ ಸುಳಿವು ಸಿಗದೇ ಇದ್ದರೆ ಆ ಪ್ರಕರಣವನ್ನ ಸಿ ರಿಪೋರ್ಟ್ ಸಲ್ಲಿಕೆ ಮಾಡುವುದರ ಮುಖೇನ ಮುಗಿಸಲಾಗುತ್ತೆ. ಆದರೆ ಈ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆ ಮಾಡುವುದರ ಮುಖೇನ ಸಂಬಂಧಪಟ್ಟ ಆರೋಪಿಗಳಿಗೆ ಕ್ಲೀನ್ ಚಿಟ್ ನೀಡುವ ಪ್ರಯತ್ನಗಳಾಗಿದೆ ಅನ್ನೋ ಆರೋಪ. ಯಾವ ಮುಡಾ ಹಗರಣ ಒಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಸ್ಥಾನವನ್ನೇ ಅಲ್ಲಾಡಿಸಿತ್ತೋ, ಒಂದು ರಾಜ್ಯದ ರಾಷ್ಟ್ರೀಯ ಪಕ್ಷದ ಜಂಘಾಬಲವನ್ನೇ ನಡುಗಿಸಿತ್ತೋ, ಅದೇ ಪ್ರಕರಣದಲ್ಲಿ ಬೆನ್ನು ಬಿಡದೆ ಆ ಪ್ರಕರಣವನ್ನು ಫಾಲೋ ಅಪ್ ಮಾಡಿದ ಒಬ್ಬ ಸಾಮಾಜಿಕ ಹೋರಾಟಗಾರ, ಸರ್ವೇ ಸಾಧಾರಣ ಮೈಕಟ್ಟಿರುವಂತಹ ಒಬ್ಬ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ವಿಸ್ತೃತವಾಗಿ ಹೇಳಿಕೆಯನ್ನು ಕೊಟ್ಟಿದ್ರು ಸ್ನೇಹಮಯಿ. ಸತ್ಯಮೇವ ಜಯತೆ ಅಂತ ಹೇಳ್ಕೊಂಡಿದ್ರು. ಈ ಪ್ರಕರಣದಲ್ಲಿ ನಾನು ಆರೋಪಿಸಿರುವ ಅಷ್ಟು ಆರೋಪಿಗಳು ಒಂದೊಮ್ಮೆ ಅಪರಾಧಿಗಳಾಗಿ ಕರ್ನಾಟಕದ ಮುಂದೆ ಬರಲಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ರು. ಆದರೆ ಈ ಪ್ರಕರಣವನ್ನು ಹಳ್ಳ ಹಿಡಿಸೋದಕ್ಕೆ ಬಿ ರಿಪೋರ್ಟ್ ಸಲ್ಲಿಸುವುದರ ಮುಖೇನ ಈ ಪ್ರಕರಣವನ್ನು ಮುಚ್ಚಲಾಗಿದೆ ಅಥವಾ ಈ ಪ್ರಕರಣವನ್ನು ಹಳ್ಳಕ್ಕೆ ಬಿಸಾಕಲಾಗಿದೆ ಅನ್ನೋ ಆರೋಪ. ಬಿ ರಿಪೋರ್ಟ್ ಸುಮ್ಮನೆ ಸಲ್ಲಿಕೆ ಮಾಡಲಿಲ್ಲ. ಅದರ ಪ್ರತಿಯಾಗಿ ಕಿಕ್ ಬ್ಯಾಕ್ ರೂಪದಲ್ಲಿ 4 ಕೋಟಿ ಚಿಲ್ಲರೆ ಹಣವನ್ನು ಸಂದಾಯ ಮಾಡಲಾಗಿದೆ. 4 ಕೋಟಿ ಹಣ ಖರ್ಚು ಮಾಡುವುದರ ಮುಖೇನ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಲಾಗಿದೆ. ಅತಿ ಗಂಭೀರವಾದ ಆರೋಪ. ಕರ್ನಾಟಕದ ಇತಿಹಾಸದಲ್ಲಿ ಈ ಹಿಂದೆ ಎಂದೂ ಕೂಡ ಮುಡಾ ಹಗರಣದಲ್ಲಿ ಈ ತರಹದ್ದೊಂದು ಆರೋಪ ಬಂದಿತ್ತು ಅಂತ ಯಾರೂ ಕೂಡ ಊಹೆ ಮಾಡ್ಕೊಂಡಿರಲಿಲ್ಲ. ಬಿ ರಿಪೋರ್ಟ್ ಸಲ್ಲಿಕೆಗೆ ಲೋಕಾಯುಕ್ತ ಅಧಿಕಾರಿಗಳ ಲಂಚ. ಲೋಕಾಯುಕ್ತ ಅಧಿಕಾರಿಗಳ ವಿರುದ್ಧವೇ ಸಮರಕ್ಕೆ ನಿಂತರ ಹಾಗಾದರೆ ಸ್ನೇಹಮಯಿ ಕೃಷ್ಣ. ಪ್ರಮುಖ ಆರೋಪಿಗಳನ್ನು ರಕ್ಷಣೆ ಮಾಡೋದಕ್ಕೆ ಲೋಕ ಅಧಿಕಾರಿಗಳಿಂದ ಕಮಾಯಿ. ಮುಡಾ ಮಾಜಿ ಆಯುಕ್ತ ನಟೇಶ್ 4 ಕೋಟಿ ಲಂಚ ನೀಡಿರೋ ಆರೋಪ. ಲೋಕಾಯುಕ್ತರಿಗೆ ಕೋಟಿ ಲಂಚ. ಹಾಗಾದ್ರೆ ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ಸ್ನೇಹಮಯಿ ಕೃಷ್ಣ ಫೋನ್ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ನಮಸ್ಕಾರ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ಸ್ನೇಹಮಯಿ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿ. ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ಹಾಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಬಿ ರಿಪೋರ್ಟ್ ಸಲ್ಲಿಕೆ ಮಾಡುವುದರ ಮುಖೇನ ಈ ಪ್ರಕರಣವನ್ನು ಮುಚ್ಚಲಾಗಿದೆ ಅನ್ನೋ ಆರೋಪ.
ಒಂದು ರಾಜ್ಯದ ಒಂದು CM ಸ್ಥಾನವನ್ನೇ ಅಲ್ಲಾಡಿಸಿದ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ಸ್ವತಃ ಸ್ನೇಹಮಯಿ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿ. ಸರ್ ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ಸಂಪರ್ಕ ಪ್ರಯತ್ನ ಸಾಧ್ಯ ಆಗ್ತಾ ಇಲ್ಲ ಅನ್ಸುತ್ತೆ. ಲೋಕಾಯುಕ್ತರಿಗೆ ಕೋಟಿ ಕೋಟಿ ಲಂಚ ನೀಡಿರೋ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಕರಣದಲ್ಲಿ ಸ್ನೇಹಮಯಿ ಕೃಷ್ಣ ಆಸಕ್ತಿಯನ್ನ ಕಳೆದುಕೊಳ್ಳಬಹುದು ಅಂತ ಅಂದುಕೊಂಡವರಿಗೆ ಬಹುದೊಡ್ಡ ಆಘಾತ ಇದು. ಈ ಪ್ರಕರಣ ಹಂಗೆ ಬಿಡಬಹುದಾದ ಪ್ರಕರಣ ಅಲ್ಲ ಅನ್ನೋ ಸಂದೇಶವನ್ನು ಸ್ನೇಹಮಯಿ ಸಾರ್ತಿದ್ದಾರೆ. ಈ ಪ್ರಕರಣದಲ್ಲೆಲ್ಲೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದೇ ಇದೆ, ಈ ಪ್ರಕರಣದಲ್ಲೆಲ್ಲೋ ಒಂದು ಲೋಪಗಳಿದ್ದೇ ಇದೆ, ಈ ಪ್ರಕರಣದಲ್ಲಿ ಲೋಪ ಇದೆ ಎನ್ನುವಂತಹ ಬಿಡದ ಪ್ರಯತ್ನ ಇದು. ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಸ್ನೇಹಮಯಿ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಿರಂತರ ಪ್ರಯತ್ನ ಸಾಧ್ಯ ಆಗ್ತಾ ಇಲ್ಲ. ಸೊ ಸಂಪರ್ಕ. ಹಲೋ ಸರ್, ನಮಸ್ಕಾರ. ಸೊ ಈ ಪ್ರಕರಣದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ನಿರಂತರ ಪ್ರಯತ್ನ ಪಡ್ತಾ ಇದ್ದೀವಿ, ಅದರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಹಾಗಾದ್ರೆ ದುಡ್ಡು ಪಡೆದು ಲೋಕಾಯುಕ್ತ ಅಧಿಕಾರಿಗಳು ಕ್ಲೀನ್ ಚಿಟ್ ಅನ್ನು ಕೊಟ್ರ? ನಟೇಶ್ಗೆ ಕ್ಲೀನ್ ಚಿಟ್ ಕೊಡಲಾಯಿತಾ? ದಾಖಲೆ ಸಮೇತ ಜನಪ್ರತಿನಿಧಿಗಳ ಕೋರ್ಟಿಗೆ ಸ್ನೇಹಮಯಿ ಕೃಷ್ಣ ಅರ್ಜಿ ಸಲ್ಲಿಸಿದ್ದಾರೆ. ಮುಡಾ ನಿವೇಶನ ಅಕ್ರಮ ಹಂಚಿಕೆ ಕೇಸ್ನಲ್ಲಿ ಆರೋಪಿಯಾಗಿದ್ದ ನಟೇಶ್ ಮುಡಾ ಆಯುಕ್ತರಾಗಿದ್ದ ವೇಳೆ 100 ಕೋಟಿ ಸೈಟ್ ಹಗರಣ ಮಾಡಿದ್ರು. ಸೈಟ್ ಹಗರಣ ಸಂಬಂಧ ತನಿಖೆ ನಡೆಸಿದ್ದ ಕರ್ನಾಟಕ ಲೋಕಾಯುಕ್ತ ಪೊಲೀಸರು. ಒಟ್ಟಾರೆ ಇದು ನಾಳೆ ದಿನ ಬೇರೆ ಬೇರೆ ಮಜಲಿನಲ್ಲಿ ಚರ್ಚೆಗೆ ಕಾರಣ ಆಗಬಹುದು. ಪ್ರಕರಣ ಮಾತ್ರ ಬೇರೆ ತಿರುವನ್ನು ಪಡೆದುಕೊಳ್ತಾ ಇದೆ. ಮುಂದಿನ ತಿರುವು ಸ್ನೇಹಮಯಿ ಕೃಷ್ಣರ ಹೋರಾಟದ ದಿಕ್ಕಿನಲ್ಲಿ ಲೆಕ್ಕಾಚಾರಕ್ಕೆ ಒಳಪಡುತ್ತೆ. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಸ್ನೇಹಮಯಿ ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ಕಾರ. ಯಾವ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಸಿಕ್ತೋ ಆ ಪ್ರಕರಣದಲ್ಲಿ ಯಾವ ಪ್ರಚಾರವೂ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ನಟೇಶ್ ವಿರುದ್ಧ ಈ ತರಹದ ಆರೋಪನ ಸಾಮಾಜಿಕ ಜಾಲತಾಣದಲ್ಲಿ ಪರವಿರೋಧ ಚರ್ಚೆಗೂ ಕೂಡ ಕಾರಣವಾಗಿದೆ. ಸರ್, ಯಾರು ಕ್ಲೀನ್ ಚಿಟ್ ಅಂತ ಹೇಳ್ತಾರೆ, ನಾನು ಅವ್ರಿಗೆ 2 ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ಲಿ. 4ನೇ ಆರೋಪಿ ದೇವರಾಜ್ ಹೆಸರಲ್ಲಿ ಇರ್ತಕ್ಕಂಥ ಪತ್ರಕ್ಕೆ 3ನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ ಸಹಿ ಮಾಡಿದ್ದಾರೆ. ಆ ರೀತಿ ಸಹಿ ಮಾಡೋದು ಅಪರಾಧ ಕೃತ್ಯನ ಅಲ್ವಾ? ಮತ್ತೆ 2003ನೇ ಇಸ್ವಿಲಿ ಬಡವರ ರಚನೆ ಮಾಡಿ ನಿವೇಶನ ಮಾರಾಟ ಮಾಡಿರೋ ಸಂದರ್ಭದಲ್ಲಿ ಅಲ್ಲಿ ಉದ್ಯಾನವನ ಇದೆ, ರಸ್ತೆ ಇದೆ, ಒಳಚರಂಡಿ ಇದೆ, ಎಲ್ಲ ಇದೆ. ಅದು ಕೃಷಿ ಭೂಮಿ ಅಂತೇಳಿ ಕಾಣಿಸಲಿಕ್ಕೆ ಹೇಗೆ ಸಾಧ್ಯ? ಈಗ ಸಾಕಷ್ಟು ವಿಚಾರವಿದೆ. ಆ ವಿಚಾರ ಇದ್ರೂ ಕೂಡ ಕ್ಲೀನ್ ಚೀಟ್ ಅಂತ ಅವ್ರು ಹೇಳಿದ ತಕ್ಷಣ ಕ್ಲೀನ್ ಚೀಟ್ ಆಗಲ್ಲ. ಅದು ಕಾನೂನಾತ್ಮಕ ಹೋರಾಟ ಮುಂದುವರೆದಿದೆ. ಒಂದ್ ದಿವಸ ನಾನು ಸಾಬೀತುಪಡಿಸ್ತೀನಿ. ಅವರು ಈ ಮಧ್ಯದಲ್ಲಿ ಲಂಚ ಪಡೆದ ಸ್ಪಷ್ಟ ದಾಖಲೆ ಸಮೇತ ನಾನು ದೂರನ್ನ ಕೊಟ್ಟಿದ್ದೀನಿ. ಸರ್, ಹಾಗಾದ್ರೆ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯರು ಕೂಡ ಆರೋಪಿನೇ ಆಗಿದ್ರು, ಅವ್ರ ಬಾಮೈದ್ನು ಆರೋಪಿನೇ, ಧರ್ಮಪತ್ನಿನೂ ಆರೋಪಿನೇ ಆಗಿದ್ರು. ಹಾಗಾದ್ರೆ ಪ್ರತ್ಯೇಕವಾಗಿ ನೀವು ಅವರ ಹೆಸರನ್ನ ಹೇಳದೆ ನೇರವಾಗಿ ನಟೇಶ್ರ ಕಡೆ ಬಂದ್ರಿ. ಅಲ್ಲಿ ದುಡ್ಡು ಕೊಟ್ಟಿರುವಂತದ್ದು ನಟೇಶ್ ಅವರು, ಆ ಲೆಕ್ಕ ಪತ್ರ ಬರೆದಿರುವಂತದ್ದು ನಟೇಶ್ ಅವರು. ಹಾಗಾಗಿ ನಟೇಶ್ ಅವರು ದುಡ್ಡು ಕೊಟ್ಟಿದ್ದೀನಿ. ನಟೇಶ್ ಅವರು ಯಾವ ಕಾರಣಕ್ಕೆ ದುಡ್ಡು ಕೊಟ್ಟಿರೋ ತನಿಖೆ ಆದ್ರೆ ಯಾರು ದುಡ್ಡು ಕೊಡಕ್ಕೆ ಕೇಳಿದ್ರೆ ಯಾಕೆ ಕೊಟ್ಟಿರೋ ಸತ್ಯ ಬಂದ ಈಚೆ ಬಂದ ಸತ್ಯ ಗೊತ್ತಾಗ್ತದೆ. ಯಾರು ಇವರಿಗೆ ಪ್ರೇರೇಪಣೆ ಕೊಟ್ಟಿದ್ದಾರೆ, ದುಡ್ಡು ಇಲ್ಲಿಂದ ಬಂತು, 4,35,00,000 ರೂಪಾಯಿ ತನಿಖೆ ಆಗ್ಬೇಕಲ್ಲ. ಅಲ್ಲ, ಈ ಅರ್ಜಿ ಸಲ್ಲಿಕೆಯ ಮುಖೇನ ತಮ್ಮ ಬೇಡಿಕೆಗಳೇನು ಅಂತ? ಈಗ ನಾನು ಸ್ಪಷ್ಟ ಕಾನೂನು ಹೇಳ್ತೀನಿ. ಲೋಕಾಯುಕ್ತ ಅದೇ ರೀತಿ ತನಿಖೆ ನಡೆಸ್ತಲ್ಲ, ಪ್ರಭಾವಕ್ಕೊಳಗಾಗಿ ಕಾನೂನು ಕರ್ತವ್ಯ ವಿರುದ್ಧ ನಡ್ಕೊಂಡಿದ್ದಾರೆ ಅಂತೇಳಿ ಅದಕ್ಕೆ ಪೂರಕವಾಗಿ ಈ ದಾಖಲೆ ಸಿಕ್ಕಿದೆ. ಅಂದ್ರೆ 4,35,00,000 ರೂಪಾಯಿ ಲಂಚವನ್ನ ಪಡೆದು ಸುಳ್ಳು ಅಂತಿಮ ಸಲ್ಲಿಸಿದ್ರೆ, ಮತ್ತೆ ಇದುವರೆಗೂ ಕೂಡ ನಟೇಶ್ ವಿರುದ್ಧ ಯಾವುದೇ ಕ್ರಮ ತಗೊಂಡಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಇದ್ರ ಬಗ್ಗೆ ಸಮಗ್ರ ತನಿಖೆ ಅನ್ನೋದು ಸತ್ಯಾಸತ್ಯತೆ ಈಚೆ ಬರಬೇಕು, ತಪ್ಪಿತಸ್ಥರ ಕ್ರಮ ಆಗಬೇಕು ಅನ್ನೋದು ನನ್ನ ಒಂದು ಆಗ್ರಹ. ಸರ್, ಒಂದು ಕ್ಲಾರಿಟಿ, ಇದು ಮೇಲ್ನೋಟದ ಅನುಮಾನವೋ ಅಥವಾ ದಾಖಲೆ ಸಮೇತವಾಗಿ ಅಲಿಗೇಷನ್ ಮಾಡ್ತಾ ಇದ್ದೀರೋ? ದಾಖಲೆ ಸಮೇತ ಆ ದಾಖಲೆಗೆ ಪೂರಕವಾಗಿ ಮತ್ತಷ್ಟು ಸಾಕ್ಷ್ಯ ಸಮೇತ ನಾನು ದೂರು ಕೊಟ್ಟಿರೋದು. ಥ್ಯಾಂಕ್ ಯು ಸ್ನೇಹಮಯಿ ಕೃಷ್ಣ ಅವರೇ, ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡ್ತಾ ಇದ್ರು. ಒಟ್ಟಾರೆ ಈ ಪ್ರಕರಣದಲ್ಲಿ ಯಾರೂ ಕೂಡ ಊಹೆ ಮಾಡಲಾಗದ ಆರೋಪ ಇದು. ಸಂಬಂಧಪಟ್ಟ ಹಾಗೆ ಲಂಚ ಪಡೆದುಕೊಂಡಿರುವ ದಾಖಲೆ ಇದೆ. ಆ ದಾಖಲೆಯ ಮುಖೇನ ನಾನು ನ್ಯಾಯಾಲಯದ ಅಂಗಳಕ್ಕೆ ಹೋಗಿದ್ದೀನಿ. ಇವತ್ತಲ್ಲ ನಾಳೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆಯಲ್ಲಿ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಈಗಲೂ ಕೂಡ ನ್ಯಾಯದ ನಿರೀಕ್ಷೆಯಲ್ಲಿದ್ದಾರೆ ಅಂತೇಳಿ ಇಷ್ಟೊತ್ತು ನಮ್ಮ ಜೊತೆ ಅಭಿಪ್ರಾಯವನ್ನು ಹಂಚಿಕೊಳ್ತಾ ಇದ್ರು.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.